ಇಲ್ಲ ಇಲ್ಲ, ನೀ ಅಷ್ಟೆಲ್ಲ ಗಾಬರಿ ಆಗಬೇಡ ಅಮ್ಮ. ಅದಕ್ಕೆ ನಾನು ನಿನ್ನ ಹತ್ರ ಎಂಥದ್ನು ಹೇಳ್ಕೊಳಲ್ಲ. ನೋವು ಆಯ್ತು ಅಷ್ಟೇಯ. ಒಂದು 4-5 ನಿಮಿಷನೇ ಏನೋ ಅಂದ್ಬಿಡು, ಅಷ್ಟು ಇಲ್ಲ. ಜೋರು ನೋವು. ಆಮೇಲೆ ತಾನೇ ಕಡಿಮೆ ಆಗ್ತದೆ. ಕಡಿಮೆ ಆಗಿ ಸ್ವಲ್ಪ ಹೊತ್ತು ತುಂಬ ಸುಸ್ತಿರ್ತದೆ, ಮೈಯೆಲ್ಲ ಬೆವ್ರದಂಗೆ ಆಗ್ತದೆ. ಆಮೇಲೆ ಫುಲ್ ಕಡಿಮೆ ಆಯ್ತು. ಅದು ಎಂತ ಮಾಡ್ಬೇಕಂತ ಗೊತ್ತಾಗಲ್ಲ ಮಾರತಿ ನನಗೆ. ನೀ ಹೆದರ್ಬೇಡ, ಅದಕ್ಕಾಗೇನು ಹೆದರ್ಬೇಡ. ಅಲ್ಲ ಸರಿತಾ, ನೀ ಹೆದರ್ಬೇಡ ಅಂತೀಯ. ಹಿಂಗೆ ಹೇಳಿದ್ರೆ ಎಂತದೆ? ನೀ ಎಲ್ಲಿದ್ದೀಯ, ನಾ ಎಲ್ಲಿದ್ದೀನಿ? ಒಂದು ಸತಿ ಆ ಥರ ಎಲ್ಲ ಇದಾಕಿ ಹೋಗೋದೇ ಇದೆ. ನಾ ಹೊತ್ತಿಗೆ ಬರಲಾ? ಬೇಡ ಅಮ್ಮ, ಬರೋದೇನು ಬೇಡ. ಹಂಗೇನಾರು ಇದ್ರೆ ನಾನು ಹೇಳಲ್ಲನೇ ಅಮ್ಮ. ನಾನು ಯಾಕಾದ್ರೆ ನಿನ್ನ ಹತ್ರ ಹೇಳಿದೆ ಅನ್ನಂಗೆ ಆಗ್ತದೆ ನನಗೆ. ಅದಕ್ಕೆ ನಾ ಮನೆಯಲ್ಲೂ ಹೇಳಿರಲ್ಲ. ಆದರೆ ಇಷ್ಟು ಜೋರು ನೋವು ಶುರು ಆಗ್ತದೆ ಅಂತ ಗೊತ್ತಿರಲಿಲ್ಲ, ನಾನು ಹಾಗಾಗಿ ಹೇಳಿದೆ. ಇನ್ನೊಂದು ಸತಿ ಏನಾದ್ರು ಶುರು ಆದರೆ ನಾನು ಗ್ಯಾರಂಟಿ ಆಸ್ಪತ್ರೆಗೆ ಹೋಗ್ತೀನಿ. ಆಸ್ಪತ್ರೆಗೆ ಇಲ್ಲಿಂದ ಹೊರಡಾಳಿ ಫೋನ್ ಮಾಡ್ತೀನಿ, ನೀನು ಅಲ್ಲಿಗೆ ಬರ್ಬೋದು ಆತಾ. ನೀ ಏನು ಗಾಬರಿ ಪಟ್ಕೊಳಂಥದ್ದು ಏನಿಲ್ಲ ಕಣೆ ಅಮ್ಮ. ಸುಮ್ಮನೆ ಇರೋ ಮಾರತೆ. ಗಾಬರಿ ಪಟ್ಕೊಳಂಥದ್ದು ಎಂಥದ್ದು ಇಲ್ಲಂತೆ. ಎಂತ ನೀರು ನಿಂತಿತ್ತು ಎಂಥದ ಮಾರತಿ, ನಿಂಗೆ ಗೊತ್ತಾಗಲ್ಲ. ಕೂಡಲೇ ಆಸ್ಪತ್ರೆಗೆ ಹೋಗೋಕ್ಕಾಗ್ಲನೇ? ಎಷ್ಟು ತಿಂಗಳಾಗಿತ್ತು? ಡೇಟೆಲ್ಲ ಬರೆದಿಟ್ಕೊಂಡಿಯಾ? ಇಲ್ಲ ಅಮ್ಮ, ಆ ಥರ ಎಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ. ಹಂಗೇನಾರು ಇದ್ದಿದ್ರೆ ನಾನು ತಕ್ಷಣ ಆಸ್ಪತ್ರೆಗೆ ಹೋಗ್ತಿರ್ಲ. ಹಾಗೇನಾಗಲ್ಲ. ಆದರೆ ನಂಗೆ ನೆನ್ನೆ ದೊಡ್ಡತ್ತೆ ಕೇಳಿದ ಮೇಲೆ ನೆನಪಿಗೆ ಬಂದಿದ್ದು ಅಮ್ಮ. ಆಮೇಲೆಲ್ಲ ಯೋಚನೆ ಮಾಡ್ತೀನಿ, ನಂಗೆ 2 ತಿಂಗಳಾಗಿದೆ, ಪೀರಿಯಡ್ಸೇ ಆಗಲ್ಲ. ನಾನು ಅದ್ರ ಬಗ್ಗೆ ಗಮನನೇ ಕೊಡಲ ಮಾರತಿ, ಯಾಕಂತ ಗೊತ್ತಿಲ್ಲ. ಅದು ಸಣ್ಣಕ್ಕೆ ಒಂದೊಂದು ಸರಿ ಹೊಟ್ಟೆ ನೋವು ಶುರು ಆದಂಗೆ ಆತಿತ್ತು. ಇಲ್ಲ 15 ದಿವ್ಸಕ್ಕೆ ಒಂದು ಸರಿ ಶುರು ಆದಂಗೆ ಆತಿತ್ತು. ಅವಾಗ ಮನೆಗೆ ಬಂದಾಗ ಮಾತ್ರ 2 ಸರಿ. ಈಗ ಇಲ್ಲಿ ಶುರು ಆತಲ್ಲ ಅಷ್ಟಲ್ಲ, ಸಣ್ಣಕ್ಕಂತೂ ಹೊಟ್ಟೆ ನೋವು ಬಂದಿದ್ದು ಹೌದು. ಮತ್ತು ನೀವೆಲ್ಲ ಅಷ್ಟು ಗಡಿಬಿಡಿಲಿದ್ರಲ್ಲ, ಏನು ಗಾಬರಿ ಆತೀರಿ, ಗ್ಯಾಸ್ಟ್ರಿಕ್ಕಿಗೆ ಏನಾರು ಇರ್ಬೋದೇನೋ ಅಂತ ಸುಮ್ಮನಾದೆ. ಇಲ್ಲಿ ನೋಡ್ತೀನಿ ಜೋರೇ ಹೊಟ್ಟೆ ನೋವು ಆಗ್ತದೆ ಕಣಮ್ಮ. ಅದೇ ನಿಂಗೆ ಎಂತಾರು ಗೊತ್ತನೋ, ಎಂಥ ಮೆಡಿಸಿನ್ ಮಾಡಬೇಕು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಸರಿತಾ, ನೀ ಸುಮ್ಮನಾರು ಇರೋ. ನಿನ್ನ ತಲೆಯಲ್ಲಿ ಆ ಭಗವಂತ ಏನು ಹಾಕೇನೆ ಅನ್ನೋದೇ ನಂಗೆ ಗೊತ್ತಾಗಲ್ಲಲ್ಲೇ ಮಾರತೆ. ನನಗೇನು ಡಾಕ್ಟ್ರ್ ಕಲ್ಸೇನೇ ನನ್ನಪ್ಪ? ಹೆಂಗೇನು ಆಗಿದ್ರೆ ಪೂರ್ತಿ ನಾನೇ ಮೊದಲು ಹೇಳೋದಾಗಿದ್ರೆ ಡಾಕ್ಟ್ರೆ ಅಂತಕ್ಕೆ ಬೇಕಿತ್ತು, ಆಸ್ಪತ್ರೆ ಅಂತಕ್ಕೆ ಬೇಕಿತ್ತು ನೋಡೋಣ. ಹೇಳ ಬೇಕಮ್ಮಂಗೆ ಮನೇಲಿ ಕಾರದೆ ಬೈಕದೆ. ನಿನ್ನ ಗಂಡನ ಹತ್ರ ಹೇಳಿದ್ರೆ ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರ್ಲೇ. ಅವ್ರಿಗೆ ಆಗದೆ ಇದ್ರೆ ಹೇಳು ಮಾರತ್ತೆ, ನಿನ್ನ ಅಪ್ಪನ ಕಳಿಸ್ತೀನಿ, ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಯಾರು ಬಿಟ್ರೆ ನಾವು ಬಿಡೋಕ್ಕಾಗ್ತದನ? ಅಯ್ಯೋ ಇಲ್ಲ ಅಮ್ಮ, ಇವ್ರಿಗೆ ಗೊತ್ತೇ ಇಲ್ಲ. ದೊಡ್ಡತ್ತೆ ಹೇಳಿದ್ರು ಆಸ್ಪತ್ರೆಗೆ ಹೋಗು ಅಂದರು. ಈಗ ಅಂತ ಹೋಗೋದ ಆಸ್ಪತ್ರೆಗೆ? ಮತ್ತು ನೋವೇ ಇಲ್ಲ, ಮಾಮೂಲಾಗಿನೇ ನಾನು. ಅದಕ್ಕೆ ಸುಮ್ಮನಾದೆ. ಇನ್ನೊಂದು ಸತಿ ಏನಾರು ನೋವು ಶುರು ಆದರೆ ನಾನು ಇವ್ರ ಹತ್ರನೇ ಹೇಳ್ತೀನಿ, ಇವರೇ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಹೇಳಿದ್ರೆ ಸರಿಯಲ್ಲ. ನೀನು ಹಾಗೆಲ್ಲಾರು ಹೇಳ್ಗಿಳಿಯ, ಎಲ್ಲರೂ ಫೋನ್ ಮಾಡಿದಾಗಲಿ ಮನೆಗೆ ಬಂದಾಗಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗ್ಲನೋ ನಿಮಗೆ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಹಿಂಗೆ ನೋವು ಬಂದದೆ ಅಂತ. ನಾನು ಹೇಳಲೇ ಇಲ್ಲ. ಇನ್ನೊಂದು ಸತಿ ನೋವು ಬಂದರೆ ಅದೆಲ್ಲ ನಾನು ಗ್ಯಾರಂಟಿ ಹೇಳ್ತೀನಿ, ಆಸ್ಪತ್ರೆಗೆ ಹೋಗ್ತೀನಿ. ಮನೆ ಮದ್ದೆ ಏನಾದ್ರು ಮಾಡೋಣ ಅಂತ ನೋಡಿದೆ. ನೋಡು ಸರಿತಾ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಮನೆ ಮದ್ದು ಬೇಡ, ಕಾಡಿನ ಮದ್ದು ಬೇಡ. ಸುಮ್ಮನೆ ಆಸ್ಪತ್ರೆಗೆ ಹೋಗಿ. ಕಾಲ ಕೆಟ್ಟದೆ, ಎಲ್ಲೆಲ್ಲಿ ಅಂತಾನೆ ಗೊತ್ತಾಗಲ್ಲ. ಯಾರೋ ಒಬ್ರೊಬ್ರು ಕಾಲೇ ಕಸಲೆ ಸುದ್ದಿ ಹೇಳ್ದಂಗೋ ನಂಗೊಂಥರ ಜೀವೇ ಇದಾದಂಗೆ ಆಗ್ತದೆ. ಎಲ್ಲಿ ಏನಾಗಿದೆ ಏನೋ ಹೋಗೋ. ಏನು ನನ್ನ ಹಣೆಯಲ್ಲಿ ಬರ್ತದೆ ನೋಡೋಣ. ಹೇಳೋ ಎಲ್ಲ ಹೆಣ್ಮಕ್ಳಿಗೆ ತೊಂದರೆ ಅಂತ ಹೇಳಿ ಪೂಜೆ ಪುನಸ್ಕಾರ ಬೇಕಾದ್ದೇ ಮಾಡಾತು. ಯಾವುದಲ್ಲೂ ಒಂದು ಕೊಂಚ ಚೆನ್ನಾಗಿದ್ದಂಗೆ ಮಾಡಿದೆ. ₹100 ನಮ್ಮದೇ ಜಾಸ್ತಿ ಹೋಗ್ಯದು ಬಿಟ್ಟರೆ ಬೇರೆಯವ್ರಿಗೆ ನಾನು ಹಾರೈಸಲ. ಆದರೂ ಮಕ್ಕಳಿಗೆ ಈ ಥರ ಅಂದರೆ ಏನ ಭಗವಂತನ ಹಣೆಯಲ್ಲಿ ಏನು ಬರ್ದಾನ? ಅಮ್ಮ ಹೂನೇ ಮಾರತಿ, ನೀ ಹೇಳಿದ್ದಕ್ಕಾರು ನಾನು ಆಸ್ಪತ್ರೆಗೆ ಹೋಗೇ ಹೋಗ್ತೀನಿ. ನೀನು ಅಲ್ಲಿ ಅಳ್ಬೇಡ. ನಾ ಸುಮ್ಮನೆ ಪೂರ್ವಿತನ ಹತ್ರನಾರು ಫೋನ್ ಮಾಡಿ ಮಾತಾಡಬೇಕಿತ್ತೆ. ನಿಂಗೆ ಯಾಕೆ ಹೇಳಿದೆ ಅನ್ನಂಗೆ ಆಗ್ತಾಯಿದೆ. ಇನ್ನೊಂದು ಸತಿ ಹಿಂಗೇನಾರು ಆದರೆ ನಾನು ಹೇಳೋಕ್ಕೆ ಹೋಗಲ್ಲ ಬಿಡು. ಹೌದೇ, ಅದೊಂದು ಕೆಲಸ ಮಾಡ. ತಾಯಿ ಇದ್ದಂತೆ ಸತ್ಲೆಕ್ಕ ಮಾಡಿಬಿಡಿ, ಎಂಥದನ್ನ ಹೇಳಬೇಡಿ, ಎಲ್ಲ ಮುಚ್ಚಿಟ್ಕೊಳ್ಳಿ. ಏನು ಮಾಡ್ತೀರಾ? ಇದು ಅಲ್ಲೇ ಸರಿತಾ, ನಂಗೆ ಯಾಕೋ ಗುಮಾನಿ ನೋಡು. ನೀರೇನಿತ್ತದ ಏನ? 2 ತಿಂಗಳಾಯ್ತು ರಜೆ ಆಗಲ್ಲ ಅಂತ ಹೇಳ್ತೀಯ, ಮತ್ತು ನೀರು ನಿಲ್ದೆ ಅದೇನೆ.
ಕೂಡಲೇ ಆಸ್ಪತ್ರೆಗೆ ಹೋಗಿ ಮಗನೇ, ಒಂದು ಸತಿ ಹಿಂಗಾಗಿದ್ದಲ್ಲ ಡಾಕ್ಟ್ರ್ ಹೇಳಿದರು, ಮುಂದಿನ ಸತಿ ಗೊತ್ತಾಗೋ ಕೂಡಲೇ ಬರಬೇಕು, ಗೊತ್ತಾಗ್ಬೇಕಾರೆ ಮುಂಚೆನೇ ಬರಬೇಕು ಅಂದಿದ್ರು ಅವರು. 15 ದಿವಸಕ್ಕೊಂದು ಇಂಜೆಕ್ಷನ್ ಆಗ್ಬೇಕು ಅಂತಾನೆ ಎಂಥದ ಹೇಳಿದರೆ, ಈ ಸತಿನೂ ದಂಡ ಮಾಡ್ಕಿಬೇಡ ಮಗನೇ, ನಿಂಗೇನು ವಯಸ್ಸು ಕೂಡ ಬರಲ್ಲ, ಹೋಗಿ ಮಗನೇ ಆಸ್ಪತ್ರೆಗೆ ಹೋಗು. ಅಲ್ಲ ದುಡ್ಡೇನಾರಿಲ್ಲ ಅಂತ ಹಿಂದೆ ತೆಗಿತಿದ್ದೀಯೇನೆ, ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ಲ ಅನ್ಸರಿತಾ? ಮೊನ್ನೆ ಹೊತ್ತ ಕೊಟ್ಟನಲ್ಲ 1,000 ರೂಪಾಯಿ, ಅಂತ ಮಾಡಿದೆ? ಹೋಗ್ಬೇಕಾರೆ ಗಂಡಕ್ಕೆ ಕೊಟ್ಟ. ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ ಹೇಳ. ಇಲ್ಲ ಅಮ್ಮ, ಆ ದುಡ್ಡು ನನ್ನ ಹತ್ರನೇ ಅದೇ, ದುಡ್ಡಿಂದ ಏನು ಸಮಸ್ಯೆ ಇಲ್ಲ. ಈಗ ನನ್ನ ಹತ್ರ ಅಂತಾನೆ ಅಲ್ಲ, ನಮ್ಮ ಮನೆಯಲ್ಲೂ ಏನು ದುಡ್ಡಿನ ಸಮಸ್ಯೆ ಇಲ್ಲ ಅಮ್ಮ, ಎಲ್ಲ ಬಗೆಹರ್ತದೆ. ಇವರು ಮೊದಲಿನಂಗಿಲ್ಲ, ನಾ ಹೇಳಿದ್ರು ಗೊತ್ತಾದರೂ ತಕ್ಷಣ ಕರ್ಕೊಂಡು ಹೋಗ್ತಿದ್ರು. ಅದಕ್ಕೆ ನಾನೇ ಹೇಳಕ್ಕೆ ಹೋಗಲ್ಲ, ಎಂತಕ್ಕೆ ಹಿಂಗೆ ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆಗೆ ಹೋಗೋದು. ಅವರು ಒಂದಿಷ್ಟು ಮಾತ್ರೆ ಕೊಡ್ತಾರೆ, ಯಾರು ಅದನ್ನು ನುಂಗ್ತಾ ಕೂತ್ಕೋತಾರೆ, ಅದಕ್ಕೆ ಹೋಗಲ್ಲ ನಾನು. ಮತ್ತು ಆಸ್ಪತ್ರೆಗೆ ಹೋಗಬಾರ್ದನೇ ಸರಿತಾ? ಗಂಡನ ಹತ್ರ ಹಿಂಗೆ ಅಂತ ಹೇಳೋ ಗಂಡಸ್ರಿಗೆ ಮಕ್ಕಳು ಅಂದ್ರೆ ಭಾಳ ಒಂದು ಕಯಸ್ಸಿರ್ತದೆ. ನಿನ್ನ ಗಂಡಿಗೂ ಅಷ್ಟೇ. ಅಯ್ಯೋ ಆ ಸತಿ ಹಂಗಾದಾಗ ಅವ್ರನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನೋಡ್ರೆ ನನಗೆ ಹೊಟ್ಟೆಲ್ ಸಂಟಾದಂಗೆ ಆತೈತ. ಈಗ ಹೇಳು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಅವರು, ಆಸ್ಪತ್ರೆಗೆ ಹೋಗ್ಬಲ್ಲಿ. ಥೋ ಅಮ್ಮ, ನಿಂಗೆ ಎಷ್ಟು ಸತಿ ಹೇಳ್ಬೇಕೆ? ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಮಾರತಿ. ಹಾಗೇನಿಲ್ಲ, ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ಅದಕ್ಕೆ ನಾನು ಹೋಗ್ಲಾ ಹೇಳಿದ್ನೇ ಹೇಳ್ತಿರ್ಬೇಕು ನಿನ್ನ ಹತ್ರ, ನಂಗೆ ಗೊತ್ತು ಹಂಗಾಗಿರಲ್ಲ ಅಂತ. ಅಲ್ಲ, ಹಂಗೆ ಕಡ್ಡಿ ತುಂಡು ಮಾಡ್ದಂಗೆ ಹೆಂಗೆ ಹೇಳ್ತೀಯೇ? ನಿಂಗೆ ಗೊತ್ತಾನೆ, ಒಂದು ಪಕ್ಷ ಡಾಗಿಟ್ರೆ ಆದರೂ ಅವ್ರವ್ರಿದೆ, ಅವ್ರವ್ರಿಗೆ ಗೊತ್ತಾಗ್ತದಾನೆ ಇಂದ ಓ ಸರಿತಾ, ನಿಮ್ಮ ಗಂಡ ಹೆಂಡತಿಗೆ ಮಾತುಕತೆಯೇ ಇಲ್ಲನೇ? ಸತ್ಯ ಹೇಳ. ಎಂತ ಮಾತಂತ ಆಡ್ತೀಯಮ್ಮ? ಮಾತುಕತೆ ಇತ್ತ ಇಲ್ಲ ಅಂತ ನಾವು ಮನೆಗೆ ಬಂದಾಗಲೇ ನೋಡ್ಲ ನೀನು? ಹೋಗಲಿ ಬಿಡು, ಅದರ ಬಗ್ಗೆ ಏನು ಬೇಡ. ನಿಂಗೆ ಈಗ ಎಂಥದ್ದು ಗೊತ್ತಿಲ್ಲ ಅಲ್ಲ. ಈಗ ದೊಡ್ಡತ್ತೆ ಇನ್ನೊಂದು 2 ದಿನಕ್ಕೆ ಊರಿಗೆ ಹೋಗಾರಂತೆ ಮಾರತೆ. ಅವರಿಗೆ ಕೊಟ್ಟು ಕಳ್ಸೋಕ್ಕೆ ಮತ್ತು ಇಲ್ಲಿ ತಿನ್ನೋಕ್ಕೆ ಎಂಥಾರು ತಿಂಡಿ ಮಾಡು ಅಂತ ಇದ್ದಾರೆ ಅತ್ತೆ. ಇಲ್ಲಿ ನಮ್ಮ ಅಮ್ಮ ಎಂಥ ತಿಂಡಿ ಮಾಡೋದಮ್ಮ? ಅವ್ರು ಪೇಟೆ ಕಡೆರಿಗೆ ಒತ್ತರಸ ಅಂದರೆ ಇಷ್ಟ ಅಂತೆ, ಆದರೆ ನಂಗೆ ಅದು ಹದ ಎಲ್ಲ ಗೊತ್ತಾಗಲ್ಲ ಮಾರತಿ. ನಾ ಮಾಡೋದು ಮಾಡಿದೆ. ಮೊನ್ನೆ ಮನೆಯಿಂದ ಬರೋಳು ಇನ್ನೂ ಒಂದು ಸ್ವಲ್ಪ ತೊಗೊಂಡೇ ಬಂದಿದ್ರೆ ರಗ್ಗಳಿರ್ಲ ಕಣೆ. ಈಗ ನನಗೆ ಈಗ ಟೈಮ್ ಆಯ್ತು, ಬರ್ಕೊಳಕ್ಕಾಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡ್ತೀನಿ. ಎಂತೆಂಥ ಮಾಡಬೇಕು ಅಂತ ನೀಟಾಗಿ ಹೇಳಮ್ಮ, ಹಾಗೆ ಮಾಡ್ತೀನಿ ಆತ. ಅಯ್ಯೋ ಪುಣಾತ್ಗೀತೆ, ನಾ ಮಾತಾಡಬೇಡ ಮಾರ್ತೀನಿ, ನಂಗೆ ಅಲೈಸೋಕ್ಕಾಗಲ್ಲ. ಅಲ್ಲ, ಈ ನಮ್ಮನೆ ಹೊಟ್ಟೆ ನೋವು ಹುಷಾರಿಲ್ಲ ಅಂತ ನನಗೆ ಅತಿಯಾಗಿದೆ. ನಿಂಗೆ ಈಗ ಮನೆಗೆ ಬಂದು ನೆಂಟ್ರಿಗೆ ಅಂಕ್ಲ ಮಾಡೋದೇ ತಡೆದಾಗಿದ್ದಾನೆ. ಅಲ್ಲ, ನೀ ಹೇಳ್ತೀಯಲ್ಲ ಒತ್ತರಸ ಇಷ್ಟ ಅಂತ ಹೇಳಿ ನಿಮಗೆ ಜೀವಕ್ಕೆ ಮಿಕ್ ಮಾಡೋಕ್ಕಾಗ್ತದಾನೆ? ಮತ್ತು ಆ ಹಿಟ್ಟು ಮಗ್ತಾ ನಿಂತ್ಕೋಬೇಕು. ಇದು ಹಿಟ್ಟು ನಾವೆಲ್ಲ ಕೊಡ್ತೀವಿ, ನೀವೇನು ಕುಟ್ಟಲ್ಲ ಅಂತ ಮಾಡೋಣ. ಆದರೂ ಬೇಡ, ಸುಮ್ಮನಿರು, ಅವನ್ನೆಲ್ಲ ಹಚ್ಚಿಗೆ ಬೇಡ. ಒಂದು ಕುಂದುವರೆ ಆಗಕ್ಕದೆ ಕಡೆಗೆ ತಿಂಡಿ ಮಾಡ್ಬೇಕು ಅಂತ ಕಂಡ್ರೆ ನೀನು ಅತ್ತೇನೆ ಮಾಡೋಕ್ಕೇಳೆ. ಅಲ್ಲ ಹಿಂಸಲನೇ ಗೊತ್ತಿಲ್ಲ, ಒಂದು ತ್ರಾಸ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಗೊತ್ತಿರ್ತದೆ ಎಲ್ಲ ಕಳ್ಳಸ. ಸುಮ್ಮನಿರು, ಎಲ್ಲ ಕೆಲಸನೂ ಹಂಗೆ ಮಾಡೋಕ್ಕೆ ಹೋಗಬೇಡ ಸರಿತಾ. ಅಲ್ಲ, ಇದನ್ನು ಒಂದು ಹೇಳ್ಬೇಕಂತ ಜ್ಞಾನ ಮಾಡೀನಿ, ಮರ್ತೇ ಹೋಗ್ತಿತ್ತೀಗ. ಹಾಲು ಕರಿಯಕ್ಕೆ ಹೋಗಬೇಡ, ಇನ್ನು ಕೂತ್ಕೊಂಡು ಹಾಲು ಕರಿಬೇಡ, ಹಾಗೆ ಮಾಪೆಟ್ಟುವುದು. ನೀ ಗುಂಡನ ಹತ್ರನೇ ಕರಿಯಕ್ಕೆ ಹೇಳು. ಓ ಅಮ್ಮ, ದೊಡ್ಡತ್ತೆ ಗೊತ್ತಾದರಿಲ್ಲಿ, ಫೋನ್ ಇಡ್ತೀನತ್ತ.